ನಮಸ್ಕಾರ ವೀಕ್ಷಕರೇ, ಸರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಾಲಭೈರವ ಸ್ವಾಮಿಯ ಒಂದು ಮಂತ್ರದ ಸಹಾಯದಿಂದ ಹಾಗೆ ರೌದ್ರ ತಾಂತ್ರಿಕ ದೈವ ದೇವತೆಗಳಿಗೆ ಇಷ್ಟಾರ್ಥ ಆಹಾರವಾದಂತಹ ಮೊಟ್ಟೆಯ ಸಹಾಯದಿಂದ ನಾವು ಒಂದು ತಂತ್ರ ಮಾಡಿದರೆ ಶತ್ರುನಾಶ ಮಾಡಬಹುದು ಅಂತ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಕೆಲವೊಂದು ರೌದ್ರ ದೇವತೆಗಳಿಗೆ ಮಾಂಸಾಹಾರಗಳೇ ಬಲಿಷ್ಠ ಭಕ್ಷ್ಯ ಆಹಾರಗಳಾಗಿರ್ತವೆ. ಅಂಥ ಆಹಾರಗಳನ್ನ ದೇವತೆಗಳಿಗೆ ನಾವು ಅರ್ಪಣೆ ಮಾಡಿದರೆ ಅವು ಸಂತೃಪ್ತಿ ಆಗಿರೋ ಉದಾಹರಣೆಯನ್ನು ಕೂಡ ನಾವು ಕೇಳಿರ್ತೇವೆ. ಇವತ್ತಿನ ಸಂಚಿಕೆಯಲ್ಲಿ ಮಾಂಸಕ್ಕೆ ಸಂಬಂಧಪಟ್ಟಂತಹ ಒಂದು ಕೋಳಿ ಮೊಟ್ಟೆಯ ಸಹಾಯದಿಂದ ಕಾಲಭೈರವ ಸ್ವಾಮಿಯ ಮಂತ್ರ ಉಚ್ಚಾರಣೆ ಮಾಡಿದರೆ ನೀವು ಎಂತಹ ಶತ್ರುಗಳಿಂದ ತೊಂದರೆ ಅನುಭವಿಸ್ತಾ ಇದ್ರೂ ಆ ಶತ್ರು ನಿಮ್ಮಿಂದ ದೂರ ಆಗ್ತಾರೆ, ನಾಶವಾಗ್ತಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಸಂಚಿಕೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಹೇಗೆ ಸಾತ್ವಿಕ ದೇವತೆಗಳಿಗೆ ನಿಂಬೆಹಣ್ಣು, ಕುಂಬಳಕಾಯಿ, ತೆಂಗಿನಕಾಯಿ, ಬಾಳೆಹಣ್ಣು ಹಾಗೆ ಕೆಲವೊಂದು ವನಸ್ಪತಿಗಳನ್ನ ನಾವಿಟ್ಟು ಪೂಜೆ ಮಾಡಿ ಸರ್ವ ಸಮಸ್ಯೆಗಳನ್ನ ಪರಿಹಾರವಾಗಲಿ ಅಂತ ಸಂಕಲ್ಪನೆ ಮಾಡ್ಕೊತೀವಿ ಸಾತ್ವಿಕ ದೈವ ದೇವತೆಗಳಿಗೆ. ಹಾಗೆಯೇ ಕೆಲವೊಂದು ರುದ್ರ ದೇವತೆಗಳಿಗೆ ಹಾಗೂ ತಂತ್ರಶಕ್ತಿ ಇರುವಂತಹ ದೇವರುಗಳಿಗೆ ಮಾಂಸ, ಮದ್ಯ, ಮೀನ, ಮೊಟ್ಟೆಯಂತಹ ಆಹಾರಗಳನ್ನ ನಾವು ನೈವೇದ್ಯವಾಗಿ ಇಟ್ಟು ತಂತ್ರಮಂತ್ರ ಶಕ್ತಿಯನ್ನು ಕೆಲವೊಬ್ಬರು ಒಲಿಸ್ಕೊತಾರೆ. ಹಾಗೆ ಮಾತಮಂತ್ರದಂತಹ ದೋಷಗಳಿಗೆ ಒಳಗಾಗಿದ್ದರೆ ಇಂಥ ಆಹಾರಗಳನ್ನ ನೈವೇದ್ಯವಾಗಿಟ್ಟು ಪೂಜೆ ಮಾಡಿ ಬಗೆಹರಿಸಿಕೊಳ್ಳಿರುವಂತಹ ಉದಾಹರಣೆಯನ್ನು ನಾವು ಕೇಳಿರ್ತೀವಿ. ಯಾಕೆಂದರೆ ತಂತ್ರಶಕ್ತಿ ಇರುವಂತಹ ರೌದ್ರ ದೇವತೆಗಳಿಗೆ ರಕ್ತ ಬಲಿನ ಕೊಡುವುದರಿಂದ ಕೂಡ ಮನುಷ್ಯನ ಮೇಲಾದಂತಹ ನಕಾರಾತ್ಮಕ ದೃಷ್ಟಿಗಳು ದೂರ ಆಗ್ತದೆ, ತಂತ್ರ ಮಂತ್ರದಂತಹ ಬಾಧೆಗಳು ದೂರ ಆಗ್ತದೆ ಅಂತ ನಾವು ಕೇಳಿರ್ತೀವಿ. ಮತ್ತು ಅಂಥ ದೈವ ದೇವಸ್ಥಾನಗಳನ್ನ ನೋಡಿರ್ತೀವಿ. ರಕ್ತ ಬಲಿಗೆ ದೈವ ದೇವತೆಗಳು ಸಂತೃಪ್ತಿಗೊಳ್ತವೆ ಅನ್ನುವಂಥ ನಂಬಿಕೆ ಕೂಡ ನಮಗೆ ಈಗಲೂ ಹಾಗೆ ಉಳಿದಿದೆ ಕೆಲವೊಂದು ಜನರ ಮಧ್ಯೆ. ಹಾಗೆಯೇ ತಂತ್ರಶಕ್ತಿಯನ್ನು ಹೊಂದಿರುವಂತಹ ಒಂದೇ ಒಂದು ಕಾಲಭೈರವನ ಮಂತ್ರವನ್ನು ನಾವು ಉಚ್ಚಾರಣೆ ಮಾಡ್ತಾ ಹೋದರೆ, ಒಂದು ಮೊಟ್ಟೆಯ ಸಹಾಯದಿಂದ ಈ ತಂತ್ರ ಮಾಡಿದರೆ ಶತ್ರುಗಳನ್ನೇ ಸಂಹಾರ ಮಾಡಬಹುದು. ಅಷ್ಟು ಶಕ್ತಿ ಇರ್ತದೆ ಕಾಲಭೈರವನ ಮಂತ್ರಕ್ಕೆ. ನೋಡಿ, ಈ ಶತ್ರು ಎಂದ ಕೂಡಲೇ ಮನುಷ್ಯನಿಗೆ ಎಲ್ಲೋ ಒಂದು ರೀತಿಯಲ್ಲಿ ಭಯ ಶುರು ಆಗ್ತದೆ. ತನ್ನದಲ್ಲದ ತಪ್ಪಿಗೆ ತನ್ನ ಮೇಲೆ ಯಾರಾದರೂ ಶತ್ರುತ್ವ ಸಾಧಿಸಿದ್ರು ಕೂಡ ಮಾನಸಿಕವಾಗಿ ನರಳುತ್ತಾ ಇರ್ತಾರೆ. ಉದಾಹರಣೆಗೆ ದುರ್ಬಲರಿಗೆ, ಅಸಹಾಯಕರಿಗೆ, ಅಮಾಯಕರಿಗೆ ಈ ಶತ್ರುಗಳಿಂದ ದೈಹಿಕ ಮಾನಸಿಕ ಹಿಂಸೆಗಳು, ದಬ್ಬಾಳಿಕೆಗಳು, ದೌರ್ಜನ್ಯಗಳನ್ನ ಮಾಡ್ತಾನೆ ಇರ್ತಾರೆ. ನಾವು ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಯಾವ ಕ್ಷೇತ್ರಗಳಲ್ಲಿ ಈ ದುರ್ಬಲರಿಗೆ, ಅಮಾಯಕರಿಗೆ, ಅಸಹಾಯಕರಿಗೆ ತೊಂದರೆ ಆಗ್ತದೆ ನೋಡಿ. ಮನೆಗಳಲ್ಲಿ ಏನಾದರೂ ದುರ್ಬಲರಾಗಿದ್ದರೆ ಅಲ್ಲಿ ಶತ್ರುಗಳಿಂದ ತೊಂದರೆ ಆಗ್ತದೆ. ಕೆಲಸ ಕಾರ್ಯ ಮಾಡುವಂತಹ ಸ್ಥಳದಲ್ಲಿ ಶತ್ರುಗಳಿಂದ ತೊಂದರೆ ಆಗ್ತದೆ. ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳಗಳಲ್ಲಿ ಅಮಾಯಕರಿಗೆ ಶತ್ರುಗಳಿಂದ ತೊಂದರೆ ಆಗ್ತದೆ. ಹಣಕಾಸು ವ್ಯವಹಾರದಲ್ಲಿ ಅಥವಾ ಲೇವಾದೇವಿ ವಿಚಾರಗಳಲ್ಲಿ ಕೂಡ ದಬ್ಬಾಳಿಕೆ ಮಾಡಿ ಶತ್ರುಗಳು ತೊಂದರೆ ಕೊಡ್ತಾರೆ. ಕುಟುಂಬದಲ್ಲಿ ಶತ್ರುಗಳು ತೊಂದರೆ ಕೊಡ್ತಾರೆ, ಸಂಬಂಧನ ಬಿರುಕು ಮಾಡ್ತಾರೆ. ಮತ್ತು ಈ ಭೂಮಿ, ಜಮೀನು, ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಶತ್ರುಗಳಿಂದ ಬಹಳ ದಬ್ಬಾಳಿಕೆ ಅನುಭವಿಸ್ತಾ ಇರ್ತಾರೆ. ಇಷ್ಟಪಟ್ಟಂಥ ಸ್ತ್ರೀ ಪುರುಷ ವಿಚಾರಗಳಲ್ಲಿ ಶತ್ರುಗಳು ಮೂರನೇ ವ್ಯಕ್ತಿಗಳಾಗಿ ಬಂದು ತೊಂದರೆ ಕೊಡ್ತಾ ಇರ್ತಾರೆ. ದಂಪತಿಗಳನ್ನ, ಸ್ನೇಹಿತರನ್ನ ಮೂರನೇ ವ್ಯಕ್ತಿಗಳಾಗಿ ಶತ್ರುಗಳು ತೊಂದರೆ ಮಾಡಿ ಮಾನಸಿಕ ದೈಹಿಕ ಹಿಂಸೆಗಳನ್ನ ಕೊಡ್ತಾನೇ ಇರ್ತಾರೆ. ಅಂತಹ ಶತ್ರುಗಳನ್ನು ನೀವು ನಾಶ ಮಾಡಲು ಶುಕ್ರವಾರದ ದಿನ, ಭಾಳ ಸರಳ ವಿಧಾನ ಇದು. ಶುಕ್ರವಾರದ ದಿನ ಈ ತಂತ್ರ ನೀವು ಮಾಡ್ಕೋಬೇಕಾಗ್ತದೆ. ಚಿಕ್ಕದೊಂದು ಕಾಲಭೈರವೇಶ್ವರನ ಫೋಟೋ ತೊಗೊಂಬನ್ನಿ. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತವೆ ಕಾಲಭೈರವನ ಫೋಟೋ. ಚಿಕ್ಕದೊಂದು ಫೋಟೋ ಶುಕ್ರವಾರ ದಿನ ನೀವು ತೊಗೊಂಡು ಬನ್ನಿ. ಹಾಗೆ ಒಂದು ಮೊಟ್ಟೆಯನ್ನು ತೊಗೊಂಡು ಬನ್ನಿ. ಒಂದು ಕಪ್ಪು ಬಟ್ಟೆಯನ್ನು ಕೂಡ ನೀವು ತೊಗೊಂಡು ಬನ್ನಿ. ಆ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಕಾಲಭೈರವನ ಫೋಟೋ, ಒಂದು ಮೊಟ್ಟೆ ಹಾಗೂ ಒಂದು ಕಪ್ಪು ಬಟ್ಟೆ ತೊಗೊಂಡ್ಬನ್ನಿ. ನೋಡಿ, ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಈ ಕಾಲಭೈರವನ ಫೋಟೋ ಪೂರ್ವಾಭಿಮುಖವಾಗಿ, ಅಂದರೆ ಪೂರ್ವಕ್ಕೆ ಮುಖವಾಗಿ ಇಟ್ಟು ಅದರ ಮುಂದೆ ಕಪ್ಪು ಬಟ್ಟೆನ ನೀವು ಹಾಕಿ, ಚಿಕ್ಕದ ಬಟ್ಟೆ, ಈ ಮೊಟ್ಟೆಯ ಮೇಲೆ, ಈ ಅಂಗಡಿಗಳಲ್ಲಿ ಸಿಗುತ್ತೆ, ದಿನಸಿ ಸ್ಟೋರ್ಗಳಲ್ಲಿ ತೊಗೊಂಬನ್ನಿ ಮೊಟ್ಟೆನ. ಈ ಮೊಟ್ಟೆಯ ಮೇಲೆ ನೀವು ಶತ್ರುವಿನ ಹೆಸರನ್ನು ಕುಂಕುಮನ ನೀರು ಮಾಡಿಕೊಂಡು, ಅಂದರೆ ಕುಂಕುಮನ ನೀರಲ್ಲಿ ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಶನಿಯ ಬೆರಳು, ಅಂದರೆ ಮಧ್ಯದ ಬೆರಳಲ್ಲಿ ಆ ಶತ್ರುವಿನ ಹೆಸರನ್ನು ನೀವು ಮೊಟ್ಟೆಯ ಮೇಲೆ ಬರೀಬೇಕಾಗತ್ತೆ.
ಬರೆದ ನಂತರ ಆ ಮೊಟ್ಟೆಯನ್ನು ಆ ಕಪ್ಪು ಬಟ್ಟೆಯ ಮೇಲೆ ಇಟ್ಟು ಅದರ ಮೇಲೆ ಕೈ ಇಟ್ಟು ಒಂದೇ ಒಂದು ಕಾಲಭೈರವನ ಮಂತ್ರ 51 ಸರಿ ನೀವು ಪಠನೆ ಮಾಡಿ. ಬಹಳ ಸರಳ ಮಂತ್ರ, ಬರ್ಕೊಳ್ಳಿ ವೀಕ್ಷಕರೇ. ಓಂ ಘೋರ ಅಘೋರ ಶತ್ರುನಾಶಾಯ ಸ್ವಾಹ. ಇಷ್ಟೇ. ಓಂ ಘೋರ ಅಘೋರ ಶತ್ರುನಾಶಾಯ ಸ್ವಾಹ, ಓಂ ಘೋರ ಅಘೋರ ಶತ್ರುನಾಶಾಯ ಸ್ವಾಹ, ಓಂ ಘೋರ ಅಘೋರ ಶತ್ರುನಾಶಾಯ ಸ್ವಾಹ ಅಂತ ಈ ರೀತಿಯಲ್ಲಿ ನೀವು ಆ ಮಂತ್ರ ಉಚ್ಚಾರಣೆ ಮಾಡ್ತಾ ಆ ಕೈಯನ್ನು ನೀವು ಮೊಟ್ಟೆ ಮೇಲೆ ಇಟ್ಟಿರ್ತೀರ. 51 ಬಾರಿ ಮಂತ್ರ ಪಠನೆ ಮಾಡಿ ತದನಂತರ ತೆಗಿರಿ. ತದನಂತರ ಆ ಕಪ್ಪು ಬಟ್ಟೆಯಲ್ಲಿಯೇ ಆ ಮೊಟ್ಟೆಯನ್ನು ಸುತ್ತಕೊಂಡು ಅದನ್ನು ನೀವು ಎತ್ಕೊಂಡು ಮನೆಯಿಂದ ಸೀದಾ ಫಸ್ಟೇ ಸ್ಥಳ ನೋಡ್ಕೊಂಡಿರಿ. ಹುಣಸೆ ಹಣ್ಣಿನ ಮರ ಇರುವಂಥ ಜಾಗ ನೋಡ್ಕೊಳ್ಳಿ. ಆ ಹುಣಸೆ ಹಣ್ಣಿನ ಮರ ಇರುವಂಥ ಜಾಗಕ್ಕೆ ತೊಗೊಂಡೋಗಿ ನೀವು ತಂತ್ರ ಮಾಡಿರ್ತೀರ ಆ ಮೊಟ್ಟೆಯ ಕಪ್ಪು ಬಟ್ಟೆನ ನೀವು ಆ ಜಾಗದಲ್ಲಿ ಎಸ್ತು ಬಿಡಿ. ಅಂದರೆ ಹುಣಸೆ ಹಣ್ಣಿನ ಬುಡಕ್ಕೆ ಎಸ್ತು ಬಿಡಿ, ಕೆಳಗಡೆ ಬೇರೆ ಇರುವಂಥ ಬುಡಕ್ಕೆ ಎಸ್ತು ಬಿಟ್ಟು ಹಿಂತಿರುಗಿದೆ ಮನೆಗೆ ಹೋಗಿ ನಿಮ್ಮ ವಿಚಾರಗಳಿಗೆ ಹೋಗಿಬಿಡಿ ಮನೆಗೆ. ತದನಂತರ ಕಾಲಭೈರವೇಶ್ವರ ಸ್ವಾಮಿಯ ಫೋಟೋವನ್ನು ಯಾವುದಾದ್ರೂ ಅರಳಿ ಕಟ್ಟೆ ಹತ್ರನೋ ಅಥವಾ ಯಾವುದಾದ್ರೂ ನದಿ ತೀರದಲ್ಲೋ ಅಥವಾ ಎಲ್ಲೋ ಒಂದು ಬಸವನ ಕಟ್ಟೆ ಹತ್ರನೋ ಎಲ್ಲಾದರೂ ಹೋಗಿ ಇಟ್ಟು ಬಂದುಬಿಡಿ. ಭೈರವೇಶ್ವರನ ಫೋಟೋ ಅದನ್ನು ಎಸಿಲಿಕ್ಕೆ ಹೋಗಬೇಡಿ, ಆ ಜಾಗದಲ್ಲಿ ಹೋಗಿ ಇಟ್ಟು ಬಂದುಬಿಡಿ. ಈ ರೀತಿಯಲ್ಲಿ ತಂತ್ರ ಮಾಡಿದ ನಂತರ ಅಘೋರ ಮಂತ್ರದ ಸಹಾಯದಿಂದ ಮೊಟ್ಟೆಯ ತಾಂತ್ರಿಕ ಶಕ್ತಿಯಿಂದ ಏನಾಗ್ತದೆ, ನಿಮ್ಮ ಶತ್ರು ಕಾಲಕ್ರಮೇಣ ದೈಹಿಕವಾಗಿ, ಮಾನಸಿಕವಾಗಿ, ಸಾಂಸಾರಿಕವಾಗಿ, ಹಣಕಾಸು, ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ, ಅಭಿವೃದ್ಧಿ ವಿಚಾರಗಳಲ್ಲಿ ನಿಮಗೇನಾದರೂ ಅಂತರ್ಮುಖ ಬಹಿರ್ಮುಖವಾಗಿ ಶತ್ರು ಪ್ರತಿ ಜನ ತೊಂದರೆ ಕೊಡ್ತಾ ಇದ್ದರೆ ಆ ಶತ್ರು ಕಾಲಕ್ರಮೇಣ ನಾಶವಾಗಿ ಹೋಗ್ತಾನೆ, ಸಂಹಾರ ಆಗಿ ಹೋಗ್ತಾನೆ, ನಿಮ್ಮ ಸವಾಸಕ್ಕೆ ಬರುವುದಿಲ್ಲ. ಸರಳ ವಿಚಾರಗಳು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಶತ್ರುವಿನ ಕಾಡಾಟ ಇದ್ದೇ ಇರ್ತದೆ. ಈ ತಂತ್ರ ಮಾಡಿಕೊಳ್ಳಿ. ಬಹಳ ಸಾತ್ವಿಕ ತಾಂತ್ರಿಕ ಶಕ್ತಿ ಇರುವಂತಹ ತಂತ್ರ ಇದು. ಮಾಡ್ಕೊಳ್ಳಿ ವೀಕ್ಷಕರೇ, ಶತ್ರುನಾಶ ಮಾಡ್ಕೋಬಹುದು. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರ ತಂತ್ರ ಮಂತ್ರಗಳ ವಿಚಾರ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.